ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ತುಂಬ ದಿನಗಳ ಆದಮೇಲೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಗೊತ್ತು ಎಲ್ಲರಿಗೂ ನನ್ನ ಸಿಚುವೇಶನ್ ಹೇಗಿದೆ ಅಂತ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ಇವಾಗ ಈ ಟೈಮಲ್ಲಿ. ಫ್ರೆಂಡ್ಸ್, ಇವತ್ತು ಅಮ್ಮ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಗ್ತಿದೆ ಅಮ್ಮ ಬರ್ತೀನಿ ಅಂತ ಹೇಳಿದ್ರೇ. ಅಮ್ಮ ಅಂದ್ರೆ ಒಂಥರ ಫೀಲಿಂಗು ನಮಗೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ವಾಂಗಿಬಾತ್ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ. ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಫ್ರೆಂಡ್ಸ್, ಇಲ್ಲಿ ವಾಂಗಿಬಾತ್ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಗೊಜ್ಜನ್ನ ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ 1 ಸ್ಪೂನ್ ಆಗುವಷ್ಟು, 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ 2 ದಪ್ಪ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಕಟ್ ಮಾಡಿ. ಇವಾಗ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ವಾಂಗಿಬಾತು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಉದ್ದುದ್ದ ಕಟ್ ಮಾಡಿ ಬೇಕಿದ್ದರೂ ಹಾಕ್ಕೋಬೋದು. ಇಲ್ಲಿ 4 ಬದನೆಕಾಯಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬದನೆಕಾಯಿ ಎಲ್ಲ ಫ್ರೈ ಆಗುತ್ತೆ. ಮತ್ತು ಟೊಮೊಟೊ ಕೂಡ ಇಲ್ಲಿ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಗೊಜ್ಜು ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂದರೆ ಬೇಕಿದ್ದರೆ ಇನ್ನೂ 1 ಟೊಮೊಟೊನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ, ಈರುಳ್ಳಿ, ಬದನೆಕಾಯಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ 1/4 ಸ್ಪೂನ್ ಆಗುವಷ್ಟು ಅರಿಶಿಣ, 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಪಾಕೆಟ್ಸ್ನ 2 ಪಾಕೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನ್ ಆಗುವಷ್ಟು. ನೋಡಿಕೊಂಡು ಹಾಕ್ಕೊಳ್ರಿ. ಫಸ್ಟು ಹಾಕ್ಕೊಂಡಿರ್ತೀವಿ, ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇವಾಗ ತುರಿದಿರೋ ಕೊಬ್ಬರಿ. ವಾಂಗಿಬಾತ್ ಗೊಜ್ಜಿಗೆ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಚೆನ್ನಾಗಿ ಎಲ್ಲನೂ ಫ್ರೈ ಆಗಿದೆ. ಇವಾಗ ವಾಂಗಿಬಾತ್ ಗೊಜ್ಜು ಕೂಡ ರೆಡಿ. ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಮತ್ತು ಯಮ್ಮಿಯಾಗಿ ಇರುತ್ತೆ. ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನಾವು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ. ಬಿಸಿ ಬಿಸಿ ಅನ್ನನ ಮಿಕ್ಸ್ ಮಾಡ್ಕೋಬೋದು ಗೊಜ್ಜಿಗೆ. ಇಲ್ಲ ಬೇಡ ಅನ್ನೋರು ಹಾಗೆಯೇ ತಿನ್ಕೋಬೋದು ಅನ್ನದ ಜೊತೆ. ಟ್ರೈ ಮಾಡಿ ನೋಡಿ, ಈ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಮ್ಮ ಮಾವಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ನ್ಯೂ ಇಯರ್ ಸೆಲೆಬ್ರೇಷನ್ದು. 12 ಗಂಟೆ ಆಗಿತ್ತು. ಭಾನುವಾರ ನೈಟು ಅಂದರೆ ನ್ಯೂ ಇಯರ್ 1ನೇ ತಾರೀಕು 2024.
ನಾವು ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗ ಕೂಡ ಎದ್ದಿದ್ದ ಅವತ್ತು. ಅವನಿಗೆ ನಿದ್ದೆ ಬರೋದೇ 11:30 ಆಗೋಗುತ್ತೆ. ಅದನ್ನೇನ ಮಾಡಿ ನಾವು ಕೂಡ ಅವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. 12 ಗಂಟೆ ಯಾವಾಗ ಆಗುತ್ತೆ ಅಂತ. ಎಲ್ಲರೂ ಎದ್ದಿದ್ವಿ. ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ ಮಾತ್ರ ಎದ್ದಿದ್ವಿ. ಆಮೇಲೆ ನಮ್ಮ ಅತ್ತೆ ಎದ್ದು ಬಂದರು ಎಬ್ಬರಿಸಿದ್ದಕ್ಕೆ. ತುಂಬಾ ಖುಷಿಯಾಗುತ್ತೆ ಮನೆಯವ್ರ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದ್ರಿಂದ. ನಾವು ಔಟ್ಸೈಡ್ ಹೋಗಿ ಮಾಡೋದಕ್ಕಿಂತ ಮನೆಯಲ್ಲೇ ಫ್ಯಾಮಿಲಿ ಜೊತೆ ಮಾಡಿದ್ರೆ ತುಂಬಾ ಮೆಮೊರಿಯಾಗೂ ಇರುತ್ತೆ ಮತ್ತು ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನಾವು ಔಟ್ಸೈಡ್ ಹೋಗಿ ಒಬ್ಬೊಬ್ಬರೇ ಸೆಲೆಬ್ರೇಷನ್ ಮಾಡೋದಕ್ಕಿಂತನೂ ಮನೆಯಲ್ಲೇ ಮಾಡಿದ್ರೆ ತುಂಬಾ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿಗೂ ಕೂಡ ಟೈಮ್ ಕೊಡೋ ಥರನೂ ಆಗುತ್ತೆ. ನಾವು ವರ್ಷವೂ ಇದೇ ಥರನೇ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತೀವಿ ಫ್ಯಾಮಿಲಿ ಜೊತೆ. ನಾವು ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ತಿಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಮೆಮೊರಿಗೆ ಅಂತ. ನನ್ನ ಫೇವ್ರೇಟು ಹನಿ ಕೇಕೆ ತರಿಸಿದ್ದೆ. ನಮ್ಮನೇಲಿ ಹನಿ ಕೇಕ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಅವತ್ತು ನ್ಯೂ ಇಯರ್ ದಿನ ಈ ಥರ ರಂಗೋಲಿನ ಹಾಕಿದ್ದೆ. ಹ್ಯಾಪಿ ನ್ಯೂ ಇಯರ್ 2024 ಅಂತ ಮಧ್ಯದಲ್ಲಿ ಬಂದು ಒಂದು ಪಿಕಾಕ್ ಥರ ರಂಗೋಲಿನ ಹಾಕಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಅವತ್ತಿನ ಬ್ರೇಕ್ಫಾಸ್ಟು ದೋಸೆ ಮತ್ತು ಇರ್ಕಿದ ಅವರೆಕಾಳು ಸಾಂಬಾರು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು. ನನ್ನ ಮಗನಿಗೆ ನ್ಯೂ ಇಯರ್ ದಿನ ಹೊಸ ಬಟ್ಟೆನ ಹಾಕಿದ್ದೆ. ನಾವು ಎಲ್ಲ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡೋದು ಯುಗಾದಿ ಹಬ್ಬನ. ಅವತ್ತು ವರ್ಷದ ಮೊದಲನೇ ದಿನ ಅಂತ ಹೇಳಿಬಿಟ್ಟು ವರ್ಷ ಪೂರ್ತಿ ಚೆನ್ನಾಗಿರಲಿ ಅಂತ ಹೇಳಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಮತ್ತು ದೇವ್ರ ಪೂಜೆನೂ ಮಾಡಿದ್ವಿ. ಫ್ರೆಂಡ್ಸ್, ನ್ಯೂ ಇಯರ್ ದಿನ ತುಂಬಾ ಮೂಮೆಂಟ್ಸ್ ಆಗ್ತಾಯಿತ್ತು. ಬೇಬಿ ಮೂಮೆಂಟ್ಸು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕ್ಲಿಪ್ಪಿಂಗ್ಸು ಕೂಡ ತೆಗೆದಿದ್ದೆ. ಫ್ರೆಂಡ್ಸ್, ಇದು ಮಂಗಳವಾರ ಬೆಳಗ್ಗೆ ಎಲ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದೆ. ನೋಡ್ಬೋದು, ನಮ್ಮನೆ ಹತ್ರ ಬೆಳಗ್ಗೆನೇ ಕೋತಿಗಳು ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಏನಾದರೂ ಕೊಡ್ತೀನಿ ಬಂದಾಗೆಲ್ಲನೂ. ನೋಡ್ಬೋದು, 2 ಕೋತಿಗಳು ಬಂದು ಕೂತ್ಕೊಂಡು ಅಲ್ಲೇ ಮಲ್ಕೊಂಡು ತುಂಬ ಹೊತ್ತು ಇತ್ತು ಅಲ್ಲೇ. ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿದ್ವಿ, ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಡೈಲಿ ಯಾವಾಗೂ ಮಲ್ಕೊಂಡೇ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಮೂಡು ಒಂಥರ ಇರುತ್ತೆ. ಅದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡ್ಕೋತಾ ಇರ್ತೀನಿ ಟೈಮ್ ಸಿಕ್ಕಿದಾಗೆಲ್ಲನೂ. ನನ್ನ ಮಗ ಇನ್ನೂ ಎದ್ದಿಲ್ಲ. ಅಷ್ಟರಲ್ಲಿ ಎಲ್ಲ ಫೋಲ್ಡ್ ಮಾಡಿ ಇಡೋಣ ಅಂತ ಮಾಡ್ತಾಯಿದ್ದೆ. ಈ ಬೆಡ್ಶೀಟ್ಗಳೆಲ್ಲನೂ ಅವಾಗವಾಗ ಬಿಸಿಲಿಗೆ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂದರೆ ಒಂಥರ ಕೋಲ್ಡ್ ಥರ ಇರುತ್ತೆ ಬೆಡ್ಶೀಟ್ಗಳೆಲ್ಲನೂ. ಆ ಸೋಫಾ ಬಟ್ಟೆ ಎಲ್ಲ ಗಲೀಜು ಮಾಡಿದ್ದ, ಅದನ್ನು ಎಲ್ಲ ವಾಶ್ ಮಾಡಿದ್ವಿ. ಇವಾಗ 8 ಮಂತ್ಸ್ ಆಗಿರೋದ್ರಿಂದ ಫ್ರೆಂಡ್ಸ್, ಇವಾಗ 8 ತಿಂಗಳು ರನ್ನಿಂಗು. ಅದಕ್ಕೋಸ್ಕರ ಇನ್ನೇನು 1 ಮಂತ್ ಇದೆ. ಎಲ್ಲನೂ ರೆಡಿ ಮಾಡ್ಕೋಬೇಕು ಡೆಲಿವರಿ ಟೈಮ್ಗೆ. 7 ಮಂತ್ಸ್ ಸ್ಕ್ಯಾನಿಂಗ್ ಆಯಿತು. ಬೇಬಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು 7 ಮಂತ್ಸ್ ಸ್ಕ್ಯಾನಲ್ಲಿ. ಮತ್ತೆ 15 ಡೇಸ್ಗೆ ಬರೋಕ್ಕೆ ಹೇಳಿದ್ದಾರೆ. ಈ ಸಂಡೇ ಹೋಗಬೇಕು. ಮತ್ತೆ ನೋಡೋಣ ಏನು ಹೇಳ್ತಾರೋ ಅಂತ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಚೋಚ ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ದೆ.
ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.